ಸಬ್ಬಕ್ಕಿ ಇದು ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಇದು ಈ ಸಬ್ಬಕ್ಕಿ ಕೆಲವು ಸಣ್ಣ ಇರುತ್ತೆ, ಕೆಲವು ದಪ್ಪ ಇರುತ್ತೆ. ದಪ್ಪ ಇರೋದನ್ನು ನಾನು ಹಾಕ್ತಾ ಇದ್ದೀನಿ. ಇವತ್ತು ನಾನು 4 ಸರಿ ತೊಳೆದ್ಬಿಟ್ಟು ತುಂಬ 4-5 ಅವರು ನಾನು ನೆನೆಸಿಟ್ಟಿದ್ದೀನಿ. 4-5 ಸತಿ ತೊಳಿಬೇಕು. ನೋಡಿ, ಈ ಥರ ಮೆತ್ತಗಾಗೋ ಥರ ಮೆತ್ತಗಾಗೋವರೆಗೂ ನಾವು ನೆನೆಸ್ಕೋಬೇಕು. ಇದನ್ನು 2-3 ಅವರ್ ಅಂತ ಬೇಕು. ನಾನು ನೈಟೆಲ್ಲ ನೆನೆಸಿದ್ದೀನಿ. ಇದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ನನಗೆ ನಾನು ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಒಂದು ಚಮಚ ಉದ್ದಿನಬೇಳೆ, ನಾನು ತೆಂಗಿನಕಾಯಿ ತುರಿ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಬಳಸ್ತಾ ಇಲ್ಲ ನಾನು. ಒಂದೊಂದು ದಿವಸ ಈರುಳ್ಳಿ ಬಳಸ್ತಾ ಇರೋ ದಿನ ಇರುತ್ತಲ್ಲ, ಹಂಗಾಗಿ ನಾನು ಈರುಳ್ಳಿನ ಬಳಸ್ತಾ ಇಲ್ಲ. ತೆಂಗಿನಕಾಯಿ ಜಾಸ್ತಿ ಬಳಸ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಈರುಳ್ಳಿ ಹಾಕೋಬೋದು. ಮತ್ತು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಹಾಕೋರು ನಿಂಬೆಹಣ್ಣು ಹಾಕೋಬೋದು. ನಾನು ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ಕರಿಬೇವನ್ನ ತಗೊಂಡಿದ್ದೀನಿ. ಮತ್ತು ಕಡಲೆಕಾಯಿ ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ರಫ್ ಆಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಆ ಸಣ್ಣ ಪುಟಾಣಿನಲ್ಲಿ ಬೇಕಾದರೂ ಕುಟ್ಕೋಬೋದು. ಇವಾಗ ನಾನು ಒಗ್ಗರಣೆ ಇಡ್ತಿದ್ದೀನಿ. ಈಗ ಜಾಸ್ತಿನ ಆಯಿಲ್ ಬೇಕಾಗೋದಿಲ್ಲ ಇದಕ್ಕೆ. ಹಾಕೊಳ್ತೀನಿ. ಕಡಲೆಬೇಳೆ ಹಲ್ಲು ಸ್ವಲ್ಪ ಆಗೋದಿಲ್ಲ ಅಂತ ಅಂದವರು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಆಲೂಗೆಡ್ಡೆ ಹಾಕೊಳ್ಳೋರು ಹಾಕೋಬೋದು. ನಾನು ಆಲೂಗೆಡ್ಡೆ ಹಾಕ್ತಾ ಇದ್ದೆ. ಸ್ವಲ್ಪ ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆನ ಹಾಕೊಳ್ತಾ ಇದ್ದೀನಿ ಇವಾಗ. ಕರಿಬೇವು, ಟೊಮೊಟೊ ತರಕಾರಿ ಮಾಡೋದನ್ನು ಹಾಕೋಬೋದು. ಈ ತರಕಾರಿ ಏನು ಬೆಳೆಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಒಂದು 4 ಜನಕ್ಕೆ ಮಾಡ್ತಾ ಇದ್ದೀನಿ. ಇದೆ ಒಂದೇ ಒಂದು ಕಪ್ಪು ಮಾಡೋರು ಇದರಲ್ಲಿ ಸ್ವಲ್ಪನೇ ಕ್ವಾಂಟಿಟಿನ ಹಾಕೋಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಗೊಜ್ಜಲ್ಲೇ ಖಾರನ ಇಟ್ಕೋಬೇಕಾದ್ರೆ ಅದಕ್ಕೆ ಮಿಕ್ಸ್ ಆಗಬೇಕಲ್ಲ. ನಾನು ಅದನ್ನು ಸಬ್ಬಕ್ಕಿನ ಬೆಳೆಸೋದಿಲ್ಲ, ಅವರಿಗೆ ನೆನೆಸಿಟ್ಟಿದ್ದೀನಿ. ತೆಂಗಿನಕಾಯಿ ತುರಿ ಹಾಕೊಳ್ತೀನಿ. ಅರಿಶಿನ ಪುಡಿನ ಹಾಕೋಣ. ಕಲರ್ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಹಾಕ್ತಿರೇ ಮಾಡ್ಬೋದು. ಅದೇ ಎಲ್ಲ ಕಡೆ ಮಿಕ್ಸ್ ಆದಂಗೆ. ಪೌಡರ್ ಹಾಕ್ತೀನಿ. ಆಗಿದೆ. ಒಗ್ಗರಣೆನೇ ಕಲರ್ಫುಲ್ ಕಾಣಿಸ್ತಿದೆ. ಇವಾಗ ನಾನು ಸಬ್ಬಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿರೋದನ್ನ ತೂತ್ ಪಾತ್ರೆನಲ್ಲಿ ಹಾಕಿ ಸೋರಿಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಚೆನ್ನಾಗಿರುತ್ತೆ ಇದು. ಒಂದ್ಸತಿ ಮಾಡಬೇಕು ಎಲ್ಲರೂ. ಮತ್ತೆ ತಂಪು ಬಾಡಿಗೆ ಒಳ್ಳೇದು ತುಂಬ ಇದು. ಜಾಸ್ತಿ ಏನು ಒದಗಲ್ಲ ಇದು. ಜಾಸ್ತಿ ಕ್ವಾಂಟಿಟಿ ಮಾಡಬೇಕಂದ್ರೆ ಜಾಸ್ತಿನೇ ಮಾಡ್ಕೋಬೇಕು. ಅವಲಕ್ಕಿ ಥರ ಏನು ಒದಗಲ್ಲ ಅದು. ಇಲ್ಲಿ ಇವಾಗ ಸಾಬೂದಾನ ಉಪ್ಪಿಟ್ಟು ರೆಡಿಯಾಗಿದೆ. ಉಪ್ಪನ್ನ ನೋಡಿಬೇಕಂದ್ರೆ ಮಿಕ್ಸ್ ಮಾಡ್ಕೋಬೋದು. ರೆಡಿ ಇದೆ.
ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಗಿದೆ. ನಿಮಗೆ ನನಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.